ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಕರ್ಣ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಬನ್ನಿ ನೋಡ್ಕೊಳ್ಳೋಣ. ಇಲ್ಲಿ ಕೊನೆಗೂ ಅರ್ಜುನ್ ನಿಧಿಗೆ ಮದುವೆ ಆಗೋಕೆ ಒಪ್ಪಿಗೆ ಕೊಟ್ಟರು. ಎಲ್ಲರೂ ಇಲ್ಲಿ ನಿಧಿ ಹಾಗೂ ಕರ್ಣ ಅವರು ಫುಲ್ ಶಾಕಲ್ಲಿರ್ತಾರೆ. ಏನಪ್ಪ ಏನಾಯಿತು ಅಂತಂದು ಇಲ್ಲಿ ಕರ್ಣ ಅವರು ನಿಧಿ ಇಷ್ಟೆಲ್ಲ ಹೇಳಿದರು, ನಾನು ಎಲ್ಲದ ಸಲ್ಲದ ಹೇಳಿದರು ಕೂಡ ಅರ್ಜುನ್ ಅವರು ನನಗೆ ಮದುವೆ ಆಗೋಕ್ಕೆ ಒಪ್ಕೊಂಡ್ಬಿಟ್ರಲ್ಲ ಅಂತಂದು ಶಾಕ್ ಆಗ್ತಾರೆ. ಹಾಗೆ ಇಲ್ಲಿ ನೋಡಿ ಎಲ್ಲ ಡೀಟೇಲ್ಸ್ ನೋಡೋಣ. ಇಲ್ಲಿ ಅರ್ಜುನ್ ಅವರು ನಿಧಿ ಮನೆಗೆ ಬಂದಿರ್ತಾರೆ, ಕರ್ಣನ ಮನೆಗೆ ಬಂದಿರ್ತಾರೆ. ಆವಾಗ ನಿಧಿ ಅವರು ಬಂದು ಅರ್ಜುನ್ ಪಕ್ಕದಲ್ಲಿ ಕುತ್ಕೊಂಡಿರ್ತಾರೆ. ಆವಾಗ ಎಲ್ಲ ಇಲ್ಲಿ ಅರ್ಜುನ್ ನಿನಗೆ ಓಕೆನಾ ಅಂತಂದು ಇಲ್ಲಿ ಶಾಂತಿ ಅವರು ಮತ್ತು ಅರ್ಜುನರ ಅಜ್ಜಿ ಕೇಳ್ತಾ ಇರ್ತಾರೆ. ನನಗಂತೂ 100% ಇಷ್ಟ ಆಯಿತು, ಇವರಿಗೆ ಇಷ್ಟ ಆಯಿತಾ ಅಂತ ಕೇಳಿ ಅಂತ ಹೇಳ್ತಾರೆ ಅರ್ಜುನ್ ಅವರು. ಆವಾಗ ಇಲ್ಲಿ ಕರ್ಣ ಮತ್ತು ಫುಲ್ ಶಾಕಲ್ಲಿ ಇರ್ತಾನೆ. ನಿಧಿಯವರು ಕೂಡ ಸೊಟ್ಟ ಒಂದು ಮುಖ ಮಾಡಿ ಕಣ್ಣು ಎಲ್ಲ ಸೊಟ್ಟ ಮಾಡಿ ಹಿಂಗೆ ಕೂತ್ಕೊಂಡಿರ್ತಾರೆ. ಆವಾಗ ಶಾಂತಿ ಮತ್ತು ಇಲ್ಲಿ ಕರ್ಣರಾಜ್ಜಿ ಏನಿದೆ ಈ ಥರ ಕೂತ್ಕೊಂಡಿದೆಯಾ ಅಂತಂದು ಕೇಳ್ತಾರೆ. ಆವಾಗ ಇಲ್ಲಿ ಅರ್ಜುನ್ ಅವರು ಬೇಕಂತಲೇ ಈ ಥರ ಮಾಡ್ತಾ ಇದ್ದಾರೆ ಅಂತಂದು ನನಗೆ ಗೊತ್ತಾಯಿತು ಅಂತಂದು ಅರ್ಜುನ್ ಅವರು ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಆವಾಗ ಇಬ್ಬರು ಏನಾದರೂ ಮಾತಾಡುವುದಾದರೆ ಮಾತಾಡೋ ಹೋಗಿ ಅಂತಂದು ಇಲ್ಲಿ ಅರ್ಜುನ್ಗೆ ಕೇಳ್ತಾರೆ. ಆವಾಗ ಹೌದು ನಾನು ಮಾತಾಡಬೇಕು ನಿಧಿ ಹತ್ರ ಅಂತಂದು ಹೇಳ್ತಾರೆ. ಆವಾಗ ನಿಧಿ ಮತ್ತು ಅರ್ಜುನ್ ಅವರು ಮೇಲ್ಗಡೆ ಹೋಗ್ತಾರೆ. ಆವಾಗ ಕರ್ಣ ತುಂಬ ಶಾಕಲ್ಲಿರ್ತಾರೆ. ಆ ಕರ್ಣನು ಕೂಡ ಇಲ್ಲಿ ಹಿಂದ್ಗಡೆ ಕೇಳಿಸ್ಕೊತಾ ಇರ್ತಾನೆ. ಆವಾಗ ನಿಧಿಯವರು ನಿಮಗೆ ಏನು ಅನಿಸುತ್ತೆ ಮದುವೆ ಬಗ್ಗೆ, ನಾವಿಬ್ಬರು ಮದುವೆ ಆದರೆ ಓಕೆನಾ ಅಂತಂದು ಇಲ್ಲಿ ಅರ್ಜುನ್ ಕೇಳಿದಾಗ ನನಗಂತೂ ಈ ಮದುವೆ ಬಗ್ಗೆ ನನಗೆ ಆಸೆನೇ ಇಲ್ಲ. ಯಾಕಂದರೆ ಇಲ್ಲಿ ನನಗೆ ಎಲ್ಲರ ಹಾಗೆ ಸೀರೆ ಉಟ್ಕೊಂಡು ಮಹಾರಾಣಿ ಥರ ಇರೋಕೆ ನನಗಂತೂ ಆಗೋದಿಲ್ಲ. ನಾನು ಬೆಳಗ್ಗೆ ಏಳೋದಲ್ಲ, ಅಡುಗೆ ಅಂತೂ ನಾನು ಖಂಡಿತವಾಗ್ಲೂ ಮಾಡೋದಿಲ್ಲ. ಹಾಗೆ ನಾನು ಎಲ್ಲಂದ್ರಲ್ಲೂ ಹೋಗ್ತೀನಿ, ಕೇಳಬಾರ್ದು. ಎಲ್ಲಿಗೆ ಹೋಗ್ತೀನಿ, ನಮ್ಮ ಫ್ರೆಂಡ್ಸ್ ಇರ್ತಾರೆ ಅಲ್ಲಿಗೂ ಕೂಡ ಹೋಗ್ತೀನಿ, ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತಂದು ಕಂಡೀಷನ್ ಹಾಕಬಾರ್ದು. ಹಾಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಿ ಮನೆ ಕೆಲಸ ಮಾಡೋಳಂತೂ ನನಗೆ ಆಗೋದೇ ಇಲ್ಲ. ಹಾಗೆ ನಾನಂತರೂ ಯಾವುದೇ ಕೆಲಸನೂ ಮಾಡೋದಿಲ್ಲ, ನಾನು ಮಾಡಿದ್ದನ್ನು ತಿನ್ನೋಕೆ ಅಷ್ಟೇ. ಮತ್ತು ನೀವು ಸಿಮ್ಲಾಗೆ ಹೋಗ್ತಿರಲ್ಲ, ಆ ಒಂದು ಪ್ರದೇಶದಲ್ಲಿ ನಾನಂತರೂ ಖಂಡಿತವಾಗ್ಲೂ ನಿಮ್ಮ ಜೊತೆ ಇರೋದಿಲ್ಲ. ನಾನು ಇದ್ದರೆ ನಮ್ಮ ಒಂದು ಇಂಡಿಯಾದಲ್ಲೇ ಇರ್ತೀನಿ ಅಂತಂದು ಇಷ್ಟೆಲ್ಲ ಕಂಡೀಷನ್ ಹಾಕ್ತಾ ಇರ್ತಾರೆ. ಆವಾಗ ಕರ್ಣ ಇದನ್ನೆಲ್ಲ ನೋಡಿ ಸೂಪರ್ ನಿಧಿ ಹೀಗೆ ಮಾತಾಡು, ಖಂಡಿತವಾಗ್ಲೂ ಅರ್ಜುನ್ ಹೋಗ್ಬಿಡ್ತಾನೆ ನಮ್ಮ ಮನೆ ಬಿಟ್ಟು ಅಂತಂದು ಇಲ್ಲಿ ಕರ್ಣ ಅವರು ಅನ್ಕೊತಾ ಇರ್ತಾರೆ. ಆಗ ಇಲ್ಲಿ ಕರ್ಣ ಅನ್ಕೊಂಡ ಹಾಗೆ ಈ ಥರ ಮಾಡಿದರೆ ಖಂಡಿತವಾಗ್ಲೂ ಅರ್ಜುನ್ ಒಪ್ಪೋದೇ ಇಲ್ಲ ನಿಧಿನ ಅಂತ ಹೇಳ್ತಾ ಇರ್ತಾರೆ. ಆವಾಗ ಇಲ್ಲಿ ನಿಧಿಯವರು ಕೂಡ ಎಲ್ಲ ಇಲ್ಲದ ಸಲ್ಲದ ಒಂದು ಆರೋಪ ಹೇಳ್ತಾರೆ. ನಾನು ಈ ಥರ ಅಲ್ಲ ಆ ಥರ ಅಂತಂದು ಹೇಳ್ತಾ ಇರ್ತಾರೆ. ಇಷ್ಟೇ ಸಾಕಾ ಇನ್ನೂ ಇದೆಯಾ ಅಂತಂತಂದು ಇಲ್ಲಿ ಅರ್ಜುನ್ ಅವರು ಹೇಳ್ತಾರೆ. ಅಲ್ಲಿಂದ ಅರ್ಜುನ್ ಡೈರೆಕ್ಟಾಗಿ ಕೆಳಗಡೆ ಹೋಗ್ಬಿಡ್ತಾನೆ. ಆವಾಗ ಇಲ್ಲಿ ನಿಧಿಯವರು ಮತ್ತು ಕರ್ಣ ಅವರು ಫುಲ್ ಖುಷಿಯಾಗುತ್ತೆ. ಖಂಡಿತವಾಗ್ಲೂ ಈ ಮದುವೆಗೆ ಒಪ್ಪೋದೇ ಇಲ್ಲ, ತುಂಬ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದೀಯಾ ನಿಧಿ ಅಂತಂದು ಇಲ್ಲಿ ಕರ್ಣ ಹಾಗೂ ನಿಧಿಯವರು ಕೆಳಗಡೆ ಹೋಗ್ತಾ ಇರ್ತಾರೆ. ಆವಾಗ ಹೋದ ತಕ್ಷಣ ನಿಮಗೆ ಓಕೆನಾ ಈ ಮದುವೆ ಅಂತಂದು ಇಲ್ಲಿ ಶಾಂತಿ ಅವರು ಕೇಳ್ತಾ ಇರ್ತಾರೆ. ಶಾಂತಿ ಮತ್ತು ಅರ್ಜುನನ ಅಜ್ಜಿ ನನಗಂತೂ 100% ಇಷ್ಟ ಆಯಿತು. ನಿಧಿ ಎಲ್ಲ ಒಂದು ಮಾತುಗಳನ್ನು ಕೇಳಿ ನನಗೆ ಈ ಒಂದು ಮದುವೆ ಆದಷ್ಟು ಬೇಗನೆ ಮಾಡಿ ಅಂತಂದು ಇಲ್ಲಿ ರಮೇಶ್ಗೆ ಅಂಕಲ್ಗೆ ಹೇಳ್ತಾ ಇರ್ತಾರೆ. ಹೌದಾ ಓಕೆ ಆಯಿತಾ ನಿಧಿ, ನಿನಗೂ ಓಕೆನಾ ಅಂತಂದು ನಿತ್ಯ ಅವರು ಕೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಕರ್ಣನನ್ನು ಮೋದಿನೇ ನೋಡ್ತಾ ಇರ್ತಾರೆ. ಆವಾಗ ನಿತ್ಯ ಅನ್ಕೊತಾರೆ ಈ ಮದುವೆ ನಿಧಿಗೂ ಇಷ್ಟ ಅಂತಂದು ಆಯಿತು ಅಂತಂದು ಹೇಳ್ತಾರೆ. ಆವಾಗ ಶಾಂತಿ ಅಂತೂ ಫುಲ್ ಖುಷಿಯಲ್ಲಿ ಇರ್ತಾರೆ. ಆವಾಗ ಇಲ್ಲಿ ಅರ್ಜುನ್ ಹೇಳ್ತಾರೆ ಆದಷ್ಟು ಬೇಗನೆ ಒಳ್ಳೆ ಮುಹೂರ್ತ ನೋಡಿ ಎಂಗೇಜ್ಮೆಂಟ್ ಮಾಡಿ, ಹಾಗೆ ಬೇಗನೆ ಮದುವೆ ಮಾಡಿ ನಾನು ಶಿಮ್ಲಾಗೆ ಕರ್ಕೊಂಡು ಹೋಗಬೇಕು ನಿಧಿನ ಅಂತ ಹೇಳ್ತಾರೆ. ಆವಾಗ ಇಲ್ಲಿ ಅದನ್ನು ಕೇಳಿದ ತಕ್ಷಣ ನಿಧಿ ಮತ್ತು ಕರ್ಣ ಫುಲ್ ಶಾಕಲ್ಲಿ ಇರ್ತಾರೆ. ಏನು ಮಾಡೋದು, ನಾನು ಏನೆಲ್ಲ ಇಲ್ಲದ ಸಲ್ಲದ ಹೇಳಿದ್ರು ಕೂಡ ಇವರು ಓಕೆ ಅಂದ್ಬಿಟ್ರಲ್ಲ, ನಾನೇನು ಮಾಡಲಿ ಅಂತಂದು ಫುಲ್ ಗಾಬರಿಯಲ್ಲಿ ಇರ್ತಾರೆ ನಿಧಿಯವರು. ಅಜ್ಜಿ ನಿಮ್ಮಿಬ್ಬರು ಒಂದು ಜೋಡಿ ತುಂಬ ಚೆನ್ನಾಗಿದೆ ಅಪ್ಪ, ಇಬ್ಬರು ತುಂಬ ಲಕ್ಷಣವಾಗಿದ್ದೀರಿ, ಮದುವೆ ಆದರೆ ತುಂಬ ಚೆಂದ ಆಗುತ್ತೆ ಅಂತಂದು ಇಲ್ಲಿ ಅರ್ಜುನ್ ತಾಯಿ ಹೇಳ್ತಾರೆ. ಆವಾಗ ಅರ್ಜುನ ಅಜ್ಜಿ ಹೇಳುವಾಗ ಇಲ್ಲಿ ಶಾಂತಿಯವರು ಕೂಡ ನೀವಿಬ್ಬರು ಆದಷ್ಟು ಬೇಗನೆ ಮದುವೆ ಆಗಿ ಸುಖವಾಗಿ ಇರಿ, ನೀವಿಬ್ಬರು ಕೂಡ ಚೆನ್ನಾಗಿ ಇರಿ ಅಂತಂದು ಅಷ್ಟೇ ಸಾಕು ಅಂತಂದು ಶಾಂತಿಯವರು ಕೂಡ ಹೇಳ್ತಾರೆ. ಆವಾಗ ನಿಧಿಗೆ ಫುಲ್ ಗಾಬರಿ
ಅವರಿಂದ ಅಲ್ಲಿಂದ ಹೋಗಿಬಿಡ್ತಾರೆ. ಆವಾಗ ಇಲ್ಲಿ ರಮೇಶ್ ಅಂತೂ ಫುಲ್ ಖುಷಿಯಲ್ಲಿರ್ತಾರೆ, ತೇಲಾಡ್ಬಿಡ್ತಾರೆ. ಆದರೂ ಕೂಡ ನಿಧಿ ಹಾಗೂ ಕರ್ಣನನ್ನು ಕೊನೆಗೂ ದೂರ ಮಾಡೇ ಬಿಟ್ಟೆ, ಆದಷ್ಟು ಬೇಗನೆ ಇಲ್ಲಿ ಮದುವೆ ಮಾಡಿಬಿಟ್ಟು ಈ ನಿಧಿ ಮತ್ತು ಕರ್ಣನನ್ನು ಶಾಶ್ವತವಾಗಿ ದೂರ ಮಾಡಿಬಿಡ್ಬೇಕು ಅಂತಂದು ರಮೇಶ್ ಅವರು ಅನ್ಕೊತಾ ಇರ್ತಾರೆ. ಕರ್ಣನು ರೂಮ್ನಲ್ಲಿ ಇರ್ತಾರೆ, ಬೇಜಾರು ಮಾಡ್ಕೊಂಡು ಇರ್ತಾರೆ. ಆವಾಗ ನಿಧಿ ಹೇಗಾದರೂ ಮಾಡಿ ಕರ್ಣ ಸರ್ ತುಂಬ ಬೇಜಾರಾಗಿದೆ, ಮಾತಾಡಿಸ್ಬೇಕು ಅಂತಂದು ಇಲ್ಲಿ ನಿಧಿ ಹೋಗುವಾಗ ಇಲ್ಲಿ ರಮೇಶ್ ಹೋಗಿ, ಏನು ಕರ್ಣ ಮದುವೆ ಎಲ್ಲ ಫಿಕ್ಸ್ ಆಯ್ತಲ್ಲ, ಆದಷ್ಟು ಬೇಗನೆ ಮದುವೆ ನೀನೇ ನಿಂತು ಮಾಡಬೇಕು ಎಲ್ಲ ಅಂತಂದು ಇಲ್ಲಿ ರಮೇಶ್ ಹೇಳುವಾಗ, ಏನಪ್ಪ ಎಷ್ಟು ಪ್ಲ್ಯಾನ್ ಮಾಡ್ತೀವಿ ಮಾಡು, ಆದಷ್ಟು ಬೇಗನೆ ನಿನ್ನ ಮುಂದೆನೇ ಮದುವೆ ಮಂಟಪದಲ್ಲೇ ನಾನೇ ನಿಧಿಗೆ ತಾಳಿ ಕಟ್ಬಿಡ್ತೀನಿ, ಅದನ್ನು ನೋಡಿ ನೀನು ಹೊಟ್ಟೆ ಹುರ್ಕೋಬೇಕು, ಆ ಥರ ಮಾಡ್ತೀನಿ ನೋಡು, ನಾನು ಯಾವತ್ತಿದ್ರೂ ನಿಧಿನ ಬಿಟ್ಕೊಡೋ ಮಾತೇ ಇಲ್ಲ. ಯಾರನ್ನ ರಮೇಶ್ಗೆ ಚಾಲೆಂಜ್ ಮಾಡ್ತಾರೆ, ನಿಮ್ಮ ಒಂದು ಚಾಲೆಂಜ್ ಗೆಲ್ಲುತ್ತಾ ಅಥವಾ ನಾನು ನಿಧಿನ ನಿನ್ನ ಕಣ್ಣಾರೆ ತಾಳಿ ಕಟ್ತೀನಿ ಅಥವಾ ನೀನು ನಿನ್ನ ಪ್ಲ್ಯಾನ್ ಪ್ರಕಾರ ನಿಧಿ ಹಾಗೂ ನನ್ನನ್ನು ದೂರ ಮಾಡ್ತೀಯ ಅಂತ ನೋಡೋಣ. ಆದಷ್ಟು ಬೇಗನ ಎಲ್ಲ ಸತ್ಯ ಹೇಳಿ ನಿಧಿಗೆ ನಾನೇ ತಾಳಿ ಕಟ್ಟೋದು ಅಂತಂದು ಕರ್ಣ ಅವರು ಹೇಳ್ತಾರೆ. ಆವಾಗ ರಮೇಶ್ ಗೆಲ್ತಾರಾ ಅಥವಾ ಕರ್ಣ ಗೆಲ್ತಾರಾ ಅಂತ ನೋಡೋಣ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ.